ಬೆಳಗ್ಗೆ 3 ಎನ್ಕೌಂಟರ್. ಉತ್ತರ ಪ್ರದೇಶದಲ್ಲಿ ಖಲಿಸ್ತಾನಿಗಳು ಫಿನಿಶ್. ಸಿನಿಮೀಯ ರೀತಿಯಲ್ಲಿ ನಡೀತು ಆಪರೇಷನ್. ನಮಸ್ಕಾರ ಸ್ನೇಹಿತರೆ, ಸಿಎಂ ಯೋಗಿಯ ಉತ್ತರ ಪ್ರದೇಶದಲ್ಲಿ ಮತ್ತೆ ಎನ್ಕೌಂಟರ್ ಆಗಿದೆ. ಈ ಸಲ 3 ಎನ್ಕೌಂಟರ್ ಆಗಿದೆ. ಇವರು ಯಾರು ಯುಪಿ ಪೊಲೀಸರಿಗೆ ಬೇಕಾಗಿದ್ದ ರೌಡಿಗಳು, ಗ್ಯಾಂಗ್ಸ್ಟರ್ಗಳು ಅಲ್ಲ, ನಿಷೇಧಿತ ಸಂಘಟನೆ ಖಲಿಸ್ತಾನಿ ಫೋರ್ಸ್ನ ಉಗ್ರ ಹುಳುಗಳು. ದೇಶಕ್ಕೇನೆ ವಾಂಟೆಡ್ ಇದ್ದವರು. ಆಘಾತಕಾರಿ ಸಂಗತಿ ಅಂದರೆ ಇದರಲ್ಲಿ 18 ವರ್ಷ ವಯಸ್ಸಿನವರು ಕೂಡ ಇದ್ದಾರೆ. ಇವರಿಗೆ ಪಾಕ್ ಸೇರಿದಂತೆ ಅಂತಾರಾಷ್ಟ್ರೀಯ ಜಾಲ ಇರುವುದು ಕೂಡ ಗೊತ್ತಾಗಿದೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ, ಮಾರಕ ಅಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸುಮಾರು 750 ಕಿಲೋಮೀಟರ್ ದೂರದಿಂದ ಇವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಇವ್ರನ್ನ ಹೊಡೆದು ಹಾಕಿದೀವಿ ಅಂತ ಯುಪಿ ಪೊಲೀಸರು ಹೇಳಿದ್ದಾರೆ. ಹಾಗಿದ್ರೆ ಯುಪಿಯಲ್ಲಿ ಅಂತ್ಯ ಕಂಡಿರೋ ಆ ಮೂವರು ಯಾರು? ಎನ್ಕೌಂಟರ್ ಮಾಡೋ ಮಟ್ಟಿಗೆ ಏನ್ ಸೀನ್ ನಡೀತು? ಇವ್ರ ಮೇಲಿದ್ದ ಆರೋಪ ಏನು? ಯುಪಿಯಲ್ಲಿ ಇದುವರೆಗೂ ನಡೆದಿರೋ ಟೋಟಲ್ ಎನ್ಕೌಂಟರ್ಗಳಷ್ಟು ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಸೋಮವಾರ ಅಂದ್ರೆ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ ಯುಪಿಯ ಫಿಲಿಬಿತ್ ಜಿಲ್ಲೆಯ ಪುರನ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಎನ್ಕೌಂಟರ್ ಆಗಿದೆ. ವಿಚಾರ ಏನಂದ್ರೆ ಇವ್ರು ಯಾರು ಕೂಡ ಯುಪಿ ಪೊಲೀಸರಿಗೆ ಬೇಕಾದವರಲ್ಲ. ಇನ್ಫ್ಯಾಕ್ಟ್ ಯುಪಿ ಪೊಲೀಸರಿಗೂ ಇವರಿಗೂ ನೇರ ಸಂಬಂಧ ಇರಲಿಲ್ಲ. ಆದರೆ ಪಂಜಾಬ್ ಪೊಲೀಸರಿಗೆ ಹೆಲ್ಪ್ ಮಾಡೋಕೆ ಹೋಗಿ ಆ ಟೈಮ್ನಲ್ಲಿ ಈ ಎನ್ಕೌಂಟರ್ ಆಗಿದೆ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇವರೇ ಆ ಮೂವರು. ಒಬ್ಬನ ಹೆಸರು ಗುರ್ವಿಂದರ್ ಸಿಂಗ್, ಇವನಿಗೆ 25 ವರ್ಷ. ಇನ್ನೊಬ್ಬನ ಹೆಸರು ವೀರೇಂದ್ರ ಸಿಂಗ್ ಅಲಿಯಾಸ್ ರವಿ, 23 ವರ್ಷ. ಇನ್ನೊಬ್ಬನ ಹೆಸರು ಜಸ್ಪ್ರೀತ್ ಸಿಂಗ್ ಅಲಿಯಾಸ್ ಪ್ರತಾಪ್ ಸಿಂಗ್, ಈತನಿಗೆ 18 ಆಗಿದೆ ಅಷ್ಟೀಗ. ಈ 3 ಉಗ್ರರು ಖಲಿಸ್ತಾನಿ ಕಮಾಂಡೋ ಫೋರ್ಸ್ ಮತ್ತು ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ನ ಸಂಪರ್ಕದಲ್ಲಿದ್ರು ಅಂತ ಗೊತ್ತಾಗಿದೆ. ಈ ಸಂಘಟನೆಗಳ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀವಿ. ಇತ್ತೀಚೆಗೆ ಈ ಮೂವರಿಗೋಸ್ಕರ ಪಂಜಾಬ್ ಪೊಲೀಸರು ಹುಡುಕ್ತಾ ಇದ್ರು. ಕಾರಣ ಪಂಜಾಬಲ್ಲಿ ಕೆಲ ದಿನಗಳಿಂದ ಒಂದರ ಮೇಲೊಂದು ದಾಳಿಗಳಾಗ್ತಾ ಇದ್ವು. ಕಳೆದ 1 ತಿಂಗಳಿಂದ ನವೆಂಬರ್ 24ರಿಂದ ಇಲ್ಲಿ ತನಕ 8 ಸ್ಫೋಟಗಳಾಗಿವೆ ಪಂಜಾಬ್ನಲ್ಲಿ. ನವೆಂಬರ್ 24ರಂತೂ ಅಜ್ನಾಲಾದ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಮಾಡಿದ್ರು. ಗುರ್ಬಾಕ್ಸ್ ನಗರ್ ಪೊಲೀಸ್ ಸ್ಟೇಷನ್ ಮೇಲೂ ಕೂಡ ಕೈಯಿಂದ ಎಸೆಯುವ ಸ್ಫೋಟಕವನ್ನು ಬಿಸಾಡಿ ಓಡಿ ಹೋಗಿದ್ರು. ಡಿಸೆಂಬರ್ 4ನೇ ತಾರೀಕು ಮಜಿತಾ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರು. ಡಿಸೆಂಬರ್ 17ನೇ ತಾರೀಕು ಅಮೃತ್ಸರದ ಪೊಲೀಸ್ ಸ್ಟೇಷನ್ ಮೇಲೆ, ಡಿಸೆಂಬರ್ 18ನೇ ತಾರೀಕು ಗುರುದಾಸ್ಪುರ ಪೊಲೀಸ್ ಸ್ಟೇಷನ್ ಮೇಲೆ ಈ ರೀತಿ ಸರಣಿಯಾಗಿ ದಾಳಿ ಮಾಡಲಾಗಿದೆ. ಡಿಸೆಂಬರ್ 21ನೇ ತಾರೀಕು ಸಹ ಗುರುದಾಸ್ಪುರ ಜಿಲ್ಲೆಯ ಕಲ್ನೌರ್ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಫೋಟ ಮಾಡಿದ್ರು. ಸೊ ಈ ಕಲ್ನೌರ್ ಸ್ಫೋಟದ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಅದರ ಹಿಂದೆ ಈ ಮೂವರು ಈ ಉಗ್ರರಿದ್ರು ಅನ್ನೋದು ಗೊತ್ತಾಗಿತ್ತು. ಇವ್ರನ್ನ ಹುಡುಕ್ತಾ ಇದ್ರು. ಅವರು ಇವ್ರನ್ನ ಹಿಡಿಯೋಕೆ ಬಲೆ ಬೀಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ 100 ಕಿಲೋಮೀಟರ್ ಕ್ರಮಿಸಿ ಉತ್ತರ ಪ್ರದೇಶಕ್ಕೆ ದಾಟಿಬಿಟ್ಟಿದ್ರು. ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ದಾಳಿ ನಡೆದ 2 ದಿನ ಪೂರ್ಣವಾಗೋಕ್ಕೂ ಮುಂಚೆ ಇವರು 750 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ಇವರ ಓಡಾಟ ಹೇಗಿತ್ತು ಅಂತ. ಇದು ಯುಪಿಯ ಫಿಲಿಬಿತ್ ಜಿಲ್ಲೆ, ಇದು ಪಂಜಾಬ್ನ ಗುರುದಾಸ್ಪುರ. ಇಲ್ಲಿಂದ ಇಲ್ಲಿಗೆ 750 ಕಿಲೋಮೀಟರ್ ದೂರ ಇದೆ. ನೇಪಾಳಕ್ಕೆ ತುಂಬ ಹತ್ತಿರ. ಇಲ್ಲಿ ಸಿಖ್ ಜನಸಂಖ್ಯೆ ಹೆಚ್ಚಿರೋ ಕಡೆ ಸೇರಿಕೊಳ್ಳೋಣ ಅನ್ನೋದು ಇವರ ಯೋಜನೆಯಾಗಿತ್ತು. ಅದನ್ನ ಈಗ ಪೊಲೀಸರೇ ಹೇಳಿದ್ದಾರೆ. ಈ ಮೂವರ ಬೆನ್ನು ಬಿದ್ದ ಪಂಜಾಬ್ ಪೊಲೀಸರು ವಿಚಾರವನ್ನ ಫಿಲಿಬಿತ್ ಪೊಲೀಸರಿಗೆ ಹೇಳಿದ್ರು, ಉತ್ತರ ಪ್ರದೇಶದ ಪೊಲೀಸರಿಗೆ. ಯುಪಿ ಪೊಲೀಸರು ತಮ್ಮ ಅಂಡರ್ನಲ್ಲಿ ಬರೋ ಪುರನ್ಪುರ್ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಅದಾದ ಬಳಿಕ ಪುರನ್ಪುರ್ ಮತ್ತು ಪಂಜಾಬ್ ಪೊಲೀಸರು ಆಪರೇಷನ್ ನಡೆಸುವಾಗ ಈ ಎನ್ಕೌಂಟರ್ ಆಗಿ ಹೋಗಿದೆ ಉತ್ತರ ಪ್ರದೇಶದಲ್ಲಿ. ಹಾಗೆ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಎಲ್ಲ ದಾರಿಗಳನ್ನ ಕೆಲ ಕಾಲ ಬ್ಲಾಕ್ ಮಾಡಲಾಗಿತ್ತು, ಬ್ಯಾರಿಕೇಡ್ ಹಾಕಲಾಗಿತ್ತು. ಸೋಮವಾರ ಬೆಳಗಿನ ಜಾವದ ಸುಮಾರಿಗೆ ಈ ಮೂವರು ಒಂದ್ ಕಡೆ ಇದ್ದಾರೆ ಅನ್ನೋ ಖಚಿತ ಮಾಹಿತಿ ಇತ್ತು. ಸ್ಥಳೀಯರು ಬೆಂಬಲ ಕೊಟ್ಟಿದ್ರಂತೆ ಅವರಿಗೆ. ಹೀಗಾಗಿ ಅವರನ್ನ ಹಿಡಿಯೋಕೆ ಗುಪ್ತವಾಗಿ ಪೊಲೀಸರು ಪ್ಲಾನ್ ಮಾಡಿದ್ರು. ಯಥಾ ಪ್ರಕಾರ ಮದ್ದುಗುಂಡುಗಳನ್ನ ಕೂಡ ತಗೊಂಡು ಹೋಗಿದ್ರು. ಪುರನ್ಪುರ್ ಬಳಿ ಬೈಕ್ನಲ್ಲಿದ್ದ ಈ ಕ್ರಿಮಿಗಳು ಪೊಲೀಸರನ್ನ ಕಂಡ ಕೂಡಲೇ ಅವ್ರ ಬಳಿ ಶಸ್ತ್ರಾಸ್ತ್ರ ಇತ್ತು, ಮಾರಕ ಅಸ್ತ್ರಗಳಿದ್ವು. ಅದನ್ನು ತೆಗೆದು ಗುಂಡು ಹಾರಿಸೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕೂಡ ಗುಂಡು ಹಾರಿಸಿದ್ದು ಹೊಡೆದು ಉಳಿಸಿದ್ದಾರೆ. ಎನ್ಕೌಂಟರ್ ಆಯಿತು. ಆಮೇಲೆ ಆಸ್ಪತ್ರೆ ಕರ್ಕೊಂಡು ಹೋಗಲಾಯಿತು. ಆದರೆ ಅವರು ಪ್ರಾಣ ಹೋಗಿದೆ. ಏನು ಘಟನೆ ನಡೆದ ಸ್ಥಳದಲ್ಲಿ ಮಾರಕ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಅಫ್ಘಾನಿಸ್ತಾನದಲ್ಲಿ ಉಗ್ರರು ಜಾಸ್ತಿ ಬಳಸೋ ರೀತಿಯ AK ಸೀರೀಸ್ನ ಬಂದೂಕುಗಳು, ಪಿಸ್ತೂಲ್ಗಳನ್ನೆಲ್ಲ ಸೀಸ್ ಮಾಡಲಾಗಿದೆ. ಜೊತೆಗೆ ಅಪಾರ ಪ್ರಮಾಣದ ಗುಂಡುಗಳು ಕೂಡ ಸಿಕ್ಕಿವೆ. ಆ ಚಿತ್ರಗಳನ್ನು ಕೂಡ ನೋಡ್ತಾ ಇದ್ದೀರಾ. ಒಂದು ನಾರ್ಮಲ್ ಚೀಲದಲ್ಲಿ ಅದನ್ನೆಲ್ಲ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ತರಕಾರಿ ಸಾಗಿಸ್ದಂಗೆ ಸಾಗಿಸ್ತಾ ಇದ್ರು ಈ ಮಾರಕಾಸ್ತ್ರಗಳನ್ನು. ಬಹುಶಃ ಅವರು ನೇಪಾಳಕ್ಕೆ ಓಡಿ ಹೋಗೋ ಅಥವಾ ಅಲ್ಲೇ ತಮ್ಮ ಸಿಂಪತೈಸರ್ಗಳ ಮನೆಯಲ್ಲೆಲ್ಲಾದರೂ ಕದ್ದು ಕೂರೋಕೆ ಪ್ಲಾನ್ ಮಾಡಿದ್ದಿರಬಹುದು ಅಂತ ಪೊಲೀಸರು ಈಗ ಹೇಳ್ತಾ ಇದ್ದಾರೆ. ಹಾಗೆ ಇವರೆಲ್ಲರಿಗೂ ಪಾಕಿಸ್ತಾನದ ನೇರ ಸಂಪರ್ಕ ಇರೋ ಸಾಧ್ಯತೆ ದಟ್ಟವಾಗಿದೆ. ಅಫ್ಕೋರ್ಸ್ ಪಾಕಿಸ್ತಾನನೇ ಖಲಿಸ್ತಾನಿಗಳಿಗೆ ನೀರು ಹಾಕಿ ಸಾಕ್ತಾ ಇರೋದು. AK ಸೀರೀಸ್ನ ಬಂದೂಕುಗಳು ಏನಿಲ್ಲಿ ಮಾರ್ಕೆಟಲ್ಲಿ ಸಿಗುತ್ತಾ ಭಾರತದಲ್ಲಿ? ಪಾಕಿಸ್ತಾನದ ISI ಬಿಟ್ಟರೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಏನು ಆರಂಭಿಕ ತನಿಖೆಯಲ್ಲಿ ಇವರು ಖಲಿಸ್ತಾನಿ ಕಮಾಂಡೋ ಫೋರ್ಸ್ನ ಸದಸ್ಯರು ಮತ್ತು ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ನ ಮಾಡ್ಯೂಲ್ಗಳು ಅನ್ನೋದು ಈಗ ಪೊಲೀಸರಿಂದ ಬರ್ತಾ ಇರೋ ಮಾಹಿತಿ. ಸ್ನೇಹಿತರೆ, ಈ ಸಂಘಟನೆಗಳನ್ನು ಭಾರತ ಉಗ್ರ ಸಂಘಟನೆ ಅಂತ ಗುರುತಿಸಿದೆ. KGF ಅನ್ನ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ 2 ಉಗ್ರರ ಪಟ್ಟಿಗೆ ಸೇರಿಸಿದ್ದಾರೆ. ಅಂದಹಾಗೆ ಈ ಕಮಾಂಡೋ ಫೋರ್ಸನ್ನು 1986ರಲ್ಲಿ ಮನ್ಬೀರ್ ಸಿಂಗ್ ಚಾಹೇರು ಅನ್ನೋನು ಸ್ಥಾಪನೆ ಮಾಡಿದ್ದ.
ಆರಂಭದಲ್ಲಿ ಇದು ಖಲಿಸ್ತಾನಿಗಳ ಅಧಿಕೃತ ಸೇನೆ ಅಂತ ದೇಶದ್ರೋಹಿ ಖಲಿಸ್ತಾನಿಗಳು ಬ್ರ್ಯಾಂಡ್ ಮಾಡ್ತಾ ಇದ್ರು. ಪಂಜಾಬನ್ನು ಭಾರತದಿಂದ ಸಪರೇಟ್ ಮಾಡಿಕೊಂಡು ಸಿಖ್ ಕಂಟ್ರಿ ಮಾಡ್ತೀವಿ ಅನ್ನೋದು ಇವರ ಲೆಕ್ಕಾಚಾರ ಅಂತೆ. ಇದೇ ಹೆಸರಲ್ಲಿ ಸಾಕಷ್ಟು ಉಗ್ರ ಕೃತ್ಯಗಳನ್ನು ಮಾಡಿದ್ದಾರೆ. 92ರಿಂದ 95 ತನಕ ಪಂಜಾಬ್ನ CM ಆಗಿದ್ದ ಬೇಯಂತ್ ಸಿಂಗ್ ಅವ್ರನ್ನ ಇವರೇ ಹತ್ಯೆ ಮಾಡಿರೋದು. ಸಾಕಷ್ಟು ರಾಜಕೀಯ ನಾಯಕರನ್ನು, ವಿಶೇಷವಾಗಿ ಕಮ್ಯುನಿಸ್ಟ್ ನಾಯಕರನ್ನು, ಪೊಲೀಸರನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಜೊತೆಗೆ ಬ್ಯಾಂಕ್ ರಾಬರಿ, ಕಳ್ಳತನ, ಮನೆ ದರೋಡೆ, ಹೀಗೆ ಏನೆಲ್ಲ ಕಾನೂನು ಬಾಹಿರ ಚಟುವಟಿಕೆ ಇದೆಯೋ ಎಲ್ಲವನ್ನ ಮಾಡ್ತಾರೆ. ಇದೇ ಖಲಿಸ್ತಾನ್ ಹೆಸರಲ್ಲಿ ಸಣ್ಣ ಮಕ್ಕಳು, ಅಪ್ರಾಪ್ತರು ಎಲ್ಲರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಕೃತ್ಯಗಳಿಗೆ ಬಳಸ್ಕೊಳ್ತಿದ್ದಾರೆ. ಇವರಿಗೆ ಅಮೆರಿಕ, ಬ್ರಿಟನ್ನಲ್ಲಿರೋ ಖಲಿಸ್ತಾನಿ ಬೆಂಬಲಿಗರಿಂದ ಹಣ ಹರಿದು ಬರುತ್ತೆ. ಉಳಿದಂತೆ ಪಾಕಿಸ್ತಾನದಿಂದ ಸಾಕಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇವರು ಕದ್ದು ಮುಚ್ಚಿ ತರಿಸ್ಕೊತಾರೆ ಸ್ಮಗ್ಲಿಂಗ್ ಮಾಡಿ. ಜೊತೆಗೆ ಆಗಾಗ ಡ್ರೋನ್ನಿಂದ ಪಾಕ್ ನಶಾ ವಸ್ತುಗಳನ್ನು ಕೂಡ ಇವ್ರಿಗೆ ಕಳಿಸ್ಕೊಳ್ಳುತ್ತೆ. ಅದನ್ನು ಇಲ್ಲಿರೋ ವ್ಯಸನಿಗಳಿಗೆ ಮಾರಿ ದುಡ್ಡು ಪಡ್ಕೊತಾರೆ ಇವರು. ನೀವು ಪರಮ್ಜೀತ್ ಸಿಂಗ್ ಪಂಜ್ವರ್ ಅನ್ನೋ ಹೆಸರನ್ನು ಕೇಳಿರಬಹುದು ಕೆಲವರು. ಈತ ತನ್ನನ್ನು ತಾನು ಖಲಿಸ್ತಾನಿ ಕಮಾಂಡೋ ಫೋರ್ಸ್ನ ಲೀಡರ್ ಅಂತ ಹೇಳ್ಕೊಂಡಿದ್ದ. ಆದರೆ ಲಾಹೋರಲ್ಲಿ ವಾಕಿಂಗ್ ಮಾಡ್ತಾ ಇದ್ದ ಇವನು, ಪಾಕಿಸ್ತಾನದಲ್ಲಿ ಕದ್ದು ಕೂತ್ಕೊಂಡು ವಾಕಿಂಗ್ ಮಾಡ್ತಿದ್ದ ಅಲ್ಲಿ. ಆಗ ಅಪರಿಚಿತರು ಯಾರೋ ಬಂದು ಹೊಡೆದಾಕಿದ್ರು ತನ್ನನ್ನು. ಆದರೆ ಆ ಥರದವ್ರು ಸುಮಾರು ಜನ ಇನ್ನೂ ಇದ್ದಾರೆ ಅಂತ ಒಂದಷ್ಟು ಕ್ರಿಮಿಗಳನ್ನು ಬಳಸ್ಕೊಂಡು ISI ಇಲ್ಲಿ ತನ್ನ ನೆಟ್ವರ್ಕನ್ನು ಖಲಿಸ್ತಾನಿಗಳ ಮೂಲಕ ಹರಡಿ ಖಲಿಸ್ತಾನಿಗಳನ್ನು ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ಗೆ ಯೂಸ್ ಮಾಡ್ತಾ ಇದೆ. ಏನೋ ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ KZF ಇದು ಕೂಡ ಇಂಥ ಜಾಲಗಳಿಗೆ ಹಣ ಸಹಾಯ ಮಾಡುತ್ತೆ. ಈ ಸಂಘಟನೆ ಭಾರತ, ಕ್ಯಾನಡಾ, ಯುರೋಪ್ನಲ್ಲಿ ಆಕ್ಟಿವ್ ಇದೆ. ಬ್ರಿಟನ್, ಕೆನಡಾ, ಮಲೇಷ್ಯಾ, ಪಾಕಿಸ್ತಾನ ಮತ್ತು ಸ್ಪೇನ್ನಿಂದ ಇದಕ್ಕೆ ಹಣ ಸಪ್ಲೈ ಆಗುತ್ತೆ. ಸೊ ಅದೇ ಪ್ರಯತ್ನದಲ್ಲಿದ್ದಂತಹ ಈ 3 ಉಗ್ರರನ್ನು ಈಗ ಪರಲೋಕಕ್ಕೆ ಅಟ್ಟಲಾಗಿದೆ. ಈ ಬಗ್ಗೆ ಪಂಜಾಬ್ ಪೊಲೀಸರು ಕೂಡ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಪಾಕಿಸ್ತಾನ ಪ್ರಾಯೋಜಿತ ಖಲಿಸ್ತಾನಿಗಳಿಗೆ ದೊಡ್ಡ ಹಿನ್ನಡೆ, ಉಗ್ರರ ಲಿಂಕ್ ಅನ್ನ ಈಗ ಭೇದಿಸಿದ್ದೀವಿ ಅಂತ ಹೇಳಿದ್ದಾರೆ. UP ಪೊಲೀಸ್ ಕೂಡ ಇವರು ಪೊಲೀಸರ ಮೇಲೆ ಗುಂಡು ಹಾರಿಸೋಕೆ ಪ್ರಯತ್ನ ಪಟ್ಟರು, ಹೀಗಾಗಿ ಎನ್ಕೌಂಟರ್ ಆಗಿ ಹೋಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ UPಯಲ್ಲಿನ ಸರಣಿ ಎನ್ಕೌಂಟರ್ಗಳ ಸಾಲಿಗೆ ಈಗ ಹೊಸ ಸೇರ್ಪಡೆಯಾಗಿದೆ. UPಯಲ್ಲಿ ಯೋಗಿ ಅಧಿಕಾರಕ್ಕೆ ಬಂದಾಗಿನಿಂದ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸುಮಾರು 13,000 ಎನ್ಕೌಂಟರ್ ಆಗಿದೆ 7 ವರ್ಷಗಳಲ್ಲಿ. ಅಷ್ಟು ಜನರಲ್ಲಿ ಎಲ್ಲದರಲ್ಲೂ ಪ್ರಾಣ ಹೋಗಿಲ್ಲ, ಬಟ್ ಅಷ್ಟು ಎನ್ಕೌಂಟರ್ಸ್ ಆಗಿದ್ದಾವೆ. ಕೆಲವೊಂದರಲ್ಲಿ ಪ್ರಾಣ ಹೋಗಿದೆ, ಕೆಲವೊಂದರಲ್ಲಿ ಇಂಜುರೀಸ್ ಆಗಿದೆ. ಕರೆಕ್ಟಾಗಿ ಲೆಕ್ಕ ಕೊಡಬೇಕು ಅಂದರೆ 13 ದಿನಕ್ಕೊಂದು ರೀತಿಯಲ್ಲಿ ಎವರೇಜ್ ತೆಗೆದರೆ ಎನ್ಕೌಂಟರ್ ಆಗ್ತಾ ಇದೆ. 207 ಜನರ ಪ್ರಾಣ ಹೋಗಿದೆ ಟೋಟಲ್. ಮೀರತ್ನಲ್ಲಿ ಹೆಚ್ಚು ಎನ್ಕೌಂಟರ್ ಆಗಿದೆ, 3723 ಎನ್ಕೌಂಟರ್. 66 ಕ್ರಿಮಿನಲ್ಗಳು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದಲ್ಲಿ ಇವತ್ತು ನಡೆದಿರುವಂಥ ಈ ದೊಡ್ಡ ಘಟನೆ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ತಲುಪಿಸೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು, ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು, ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.